ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಆಲೂಗಡ್ಡೆ ಬಾಜಿ ರೆಸಿಪಿ ಮಾಡ್ತಾಯಿದ್ದೀನಿ. ಇದನ್ನು ಪೂರಿ ಜೊತೆ ಸರ್ವ್ ಮಾಡಿದ್ರೆ ಬಾಜಿ, ದೋಸೆ ಜೊತೆ ಸರ್ವ್ ಮಾಡಿದ್ರೆ ದೋಸೆಗೆ ಪಲ್ಯ, ಈ ಥರ ಸರ್ವ್ ಮಾಡ್ಬೋದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಆದರೆ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಪ್ಪದೆ ಆಲ್ಗೆ ಕ್ಲಿಕ್ ಮಾಡಿ. ಈಗ ನಾನಿಲ್ಲಿ ಒಂದು 250 ಗ್ರಾಮ್ ಅಷ್ಟು ಆಲೂಗಡ್ಡೆ ತೊಗೊಂಡಿದ್ದೀನಿ. ಅದನ್ನು ಈ ಥರ ಪೀಲ್ ಆಫ್ ಮಾಡಿ ಈ ಥರ ಕಟ್ ಮಾಡಿಕೊಂಡು ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿದ್ದೀನಿ. ನಂತರ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಒಂದು ಬೇಯಿಸೋಕ್ಕೆ ಇಡಬೇಕು. ಒಂದು ವಿಷಲ್ ಹೈ ಫ್ಲೇಮಲ್ಲಿಟ್ಟರೆ, ಒಂದು 2-3 ವಿಷಲ್ ಲೋ ಫ್ಲೇಮಲ್ಲಿಟ್ಟರೆ ಚೆನ್ನಾಗಿ ಬೆಂದಿರುತ್ತೆ. ಈಗ ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು ಬಾಣಲೆಯಲ್ಲಿ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಲಿ. ಬಿಸಿ ಆದ ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೋಬೇಕು. ಇಲ್ಲಿ ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೋಬೇಕು. ಹೈ ಫ್ಲೇಮಲ್ಲಿಟ್ಟರೆ ಎಲ್ಲ ಸುಟ್ಟೋಗುತ್ತೆ. ಈಗ ನೋಡಿ, ಎಣ್ಣೆ ಬಿಸಿಯಾಗಿದೆ. ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ. ನೋಡಿ, ಸಾಸಿವೆ ಹಾಕಾಯಿತು. ಈಗ ಸಾಸಿವೆ ಸ್ವಲ್ಪ ಚಟಪಟ ಆಗಲಿ. ನಂತರ ಇದಕ್ಕೆ ಕಡಲೆಬೇಳೆನ ಹಾಕೋತಾ ಇದ್ದೀನಿ. ಇದನ್ನು ಒಂದು ಟೀ ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಮತ್ತು ಉದ್ದಿನಬೇಳೆ 1 ಟೀ ಸ್ಪೂನು. ಇದನ್ನೆಲ್ಲ ಹಾಕಿದ್ರೆ ಒಂದು ಬಾಜಿ ಚೆನ್ನಾಗಿ ಅನಿಸುತ್ತೆ. ಮಧ್ಯದಲ್ಲಿ ಕ್ರಿಸ್ಪಿ ಥರ ಸಿಗುತ್ತಲ್ಲ, ಅದಕ್ಕಾಗಿ ನೋಡಿ, ಒಂದು ಟೇಬಲ್ ಸ್ಪೂನಲ್ಲ, ಟೀ ಸ್ಪೂನ್, 1 ಟೀ ಸ್ಪೂನ್ ಉದ್ದಿನಬೇಳೆ ಹಾಕಿದ್ದೀನಿ. ನಂತರ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ನಂತರ ಸ್ವಲ್ಪ ಇಂಗು ಹಾಕಿದ್ದೀನಿ. ನಂತರ ಒಂದು ಟೀ ಸ್ಪೂನಷ್ಟು ತುರಿದಿರೋ ಶುಂಠಿ ಹಾಕಿದ್ದೀನಿ. ನಂತರ 2 ದೊಡ್ಡ ಸೈಜ ಈರುಳ್ಳಿ ಈ ಥರ ಕಟ್ ಮಾಡಿ ಹಾಕೋತಾ ಇದ್ದೀನಿ. ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಯಾಕಂದರೆ ಆಲೂಗಡ್ಡೆ ಬೇಯಿಸೋಕ್ಕೆ ಕೂಡ ಉಪ್ಪು ಹಾಕಿದ್ದೆ ಅಲ್ಲ. ಸೊ ಇಲ್ಲಿ 1-4 ಟೀ ಸ್ಪೂನಷ್ಟು ಉಪ್ಪು ಈರುಳ್ಳಿಗೆ ಹಾಕಿದ್ದೀನಿ. ನಂತರ ಬೇಕು ಅಂದರೆ ಲಾಸ್ಟಲ್ಲಿ ನೋಡಿ ಹಾಕ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲಿಟ್ಟು ಫ್ರೈ ಮಾಡ್ಕೋಬೇಕು. ಈಗ ಇದನ್ನು ತುಂಬ ಈಸಿಯಾಗಿ ಮಾಡೋಂಥ ರೆಸಿಪಿ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಸಾಲೆ ದೋಸೆ ಮಾಡ್ತೀವಲ್ಲ, ಆವಾಗ ಅದಕ್ಕೆ ಪಲ್ಯ ಥರ, ಮತ್ತು ಇಲ್ಲಾಂದರೆ ಪೂರಿ ಮಾಡಿದ್ರೆ ಪೂರಿಗೆ ಬಾಜಿ ಥರ ಸರ್ವ್ ಮಾಡ್ಬೋದು. ತುಂಬ ಟೇಸ್ಟ್ ಆಗುತ್ತೆ. ಆ ಕಡೆ ಆಲೂಗಡ್ಡೆ ಬೇಯ್ತಾ ಇದ್ದಾಗೇ ಈ ಕಡೆ ಮಸಾಲ ಮಾಡಿದ್ರೆ ಇಮಿಡಿಯೇಟಾಗಿ ಆಗುತ್ತೆ. ಈಗ ಇಲ್ಲಿ ನಾನು 1 ಟೊಮ್ಯಾಟೊನ ತೊಗೊಂಡಿದ್ದೀನಿ. ಸ್ವಲ್ಪ ಸ್ಮಾಲ್ ಸೈಜ್ ಟೊಮ್ಯಾಟೊ ತೊಗೊಂಡಿದ್ದೀನಿ. ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ. ನಾನು ಇದು ಕಲರಿಗೋಸ್ಕರ ಹಾಕ್ತಾ ಇರೋದು, ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತಲ್ಲ. ನಂತರ ಇದಕ್ಕೆ ಖಾರಗೋಸ್ಕರ ಹಸಿಮೆಣಸಿನಕಾಯಿ ಹಾಕಿದ್ದೀನಿ. ಇದನ್ನು ಸ್ಮಾಲ್ ಸೈಜಲ್ಲಿ ಕೂಡ ಹಾಕ್ಬೋದು. ನಾನಿಲ್ಲಿ ಸ್ವಲ್ಪ ದೊಡ್ಡ ಸೈಜಲ್ಲಿ ಹಾಕಿದ್ದೀನಿ, ಯಾಕಂದರೆ ಈಸಿಯಾಗಿ ಅದನ್ನು ಫೈಂಡ್ ಔಟ್ ಮಾಡ್ಬೋದಲ್ಲ. ಮಕ್ಕಳು ತಿಂತಾರಲ್ಲ, ಸ್ಮಾಲ್ ಪೀಸಲ್ಲಿ ಹಾಕಿದ್ರೆ ಮಕ್ಕಳು ತಿಂತಾರಲ್ಲ, ಆವಾಗ ಖಾರ ಆಗುತ್ತಲ್ಲ ಅವರಿಗೆ. ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ಸೈಜಲ್ಲಿ ಕಟ್ ಮಾಡಿದ್ದೇನೆ. ಅದರ ಜೊತೆಯಲ್ಲಿ ಇದಕ್ಕೆ 1-4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದನ್ನು ಪೂರಿ ದೋಸೆಗೆ ಮಾತ್ರ ಅಲ್ಲ, ಚಪಾತಿಗೂ ಕೂಡ ಸರ್ವ್ ಮಾಡ್ಬೋದು. ಟೇಸ್ಟ್ ಆಗುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಹಾಕ್ಕೊಡ್ಬೋದು. ಚೆನ್ನಾಗಿ ತಿಂತಾರೆ ಮಕ್ಕಳೆಲ್ಲ. ತುಂಬ ಚೆನ್ನಾಗಿ ಪೊಟ್ಯಾಟೊ ಹಾಕಿ ಯಾವ ಡಿಶ್ ಮಾಡಿದ್ರೂ ಚೆನ್ನಾಗಿ ಅನಿಸುತ್ತಲ್ಲ. ಪೊಟ್ಯಾಟೊ ಪಲ್ಯ ಎಲ್ಲ ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೆ. ನೋಡಿ, ಈಗ ಫ್ರೈ ಆಗ್ತಾಯಿದೆ. ಜಾಸ್ತಿ ಮ್ಯಾಶ್ ಆಗೋ ಹಾಗೆ ಫ್ರೈ ಮಾಡಬೇಕಾಗಿಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ. ನೋಡಿ ಎಷ್ಟು ಫ್ರೈ ಆಗಿದೆ ಅಂತ. ವಿತಿನ್ 10 ಮಿನಿಟ್ಸಲ್ಲಿ ಪಲ್ಯ ಆಗಿಬಿಡುತ್ತೆ. ಕ್ವಿಕ್ಕಾಗಿ ಮಾಡ್ಕೋಬೋದು, ಬೆಳಗ್ಗೆ ಅರ್ಜೆಂಟಲ್ಲಿ ಮಾಡ್ಕೋಬೋದು. ಈಗ ಪೊಟ್ಯಾಟೊ ಬೇಯಿಸಿದ್ದೀನಲ್ಲ, ಚೆನ್ನಾಗಿ ಬೆಂದಿದೆ, ಅದನ್ನು ಹಾಕೋತಾ ಇದ್ದೀನಿ. ಇದು ನೀರು ಇದೆಯಲ್ಲ, ನೀರನ್ನೆಲ್ಲ ಸೋಸಿ ಹಾಕಬೇಕು ಅಂತೇನಿಲ್ಲ, ನೀರು ಕೂಡ ಹಾಕಬೇಕು. ಯಾಕಂದರೆ ಪೊಟ್ಯಾಟೊ ಬಾಜಿ ಸ್ವಲ್ಪ ನೀರಾಗಿ ಇರಬೇಕು, ಸ್ವಲ್ಪ ತುಂಬ ಗಟ್ಟಿ ಇರಬಾರ್ದು. ಚೆನ್ನಾಗಿ ಅನಿಸುತ್ತೆ. ಈ ಸ್ಟೈಲಲ್ಲಿ ಬಾಜಿ ಒಂದ್ಸಲ ಮಾಡಿ ನೋಡಿ, ತುಂಬಾ ಟೇಸ್ಟಿ ಆಗುತ್ತೆ. ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ. ಇದೊಂದು ಡಿಫ್ರೆಂಟಾಗಿ ಮಾಡೋಂಥ ರೆಸಿಪಿ. ಇದನ್ನು ದೋಸೆಗೆ ಮಾತ್ರ ಅಲ್ಲ, ಪೂರಿಗೆ ಮಾತ್ರ ಅಲ್ಲ, ಚಪಾತಿಗೂ ಕೂಡ ಸರ್ವ್ ಮಾಡ್ಬೋದು. ಚೆನ್ನಾಗಿ ಅನಿಸುತ್ತೆ. ಇಮಿಡಿಯೇಟಾಗಿ ಮಾರ್ನಿಂಗ್ ಟೈಮ್ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು. ಮಕ್ಕಳಿಗೆ ಸ್ಕೂಲ್ಗೆ ರೆಡಿ ಮಾಡಬೇಕಾದ್ರೆ ಟೈಮೆಲ್ಲ ಕಡಿಮೆ ಇರುತ್ತೆ. ಹೌಸ್ ವೈಫಿಗೆ ಗೊತ್ತಿರುತ್ತೆ ಯಾವ ಥರ ಟೈಮ್ ಇರುತ್ತೆ ಅಂತ. ಅಂಥವರು ಅರ್ಜೆಂಟಲ್ಲಿ ಮಾಡ್ಕೋಬೋದು ಈ ರೆಸಿಪಿ. ನೋಡಿ, ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. 1-1/4 ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ. ಮತ್ತು ಸ್ವಲ್ಪ ಲಿಕ್ವಿಡಾಗಿ ಇರಬೇಕು, ಆವಾಗ ಚೆನ್ನಾಗಿ ಅನಿಸುತ್ತೆ. ನೋಡಿ, ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಹಾಗೇ ಹೋಯ್ತು ಬಾಜಿ, ಪೊಟ್ಯಾಟೊ ಬಾಜಿ. ಈಗ ಸ್ವಲ್ಪ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಧನಿಯಾ ಸೊಪ್ಪು ಹಾಕಬೇಕು. ಉಪ್ಪು ಕರೆಕ್ಟಾಗಿದೆ. ಅದಕ್ಕೆ 1-4 ಟೀ ಸ್ಪೂನಷ್ಟು ಆಲೂಗಡ್ಡೆಗೆ ಹಾಕಿದ್ದೆ.
ಈರುಳ್ಳಿಗೆ ಒಂದು 4 ಟೀ ಸ್ಪೂನ್ ಅಷ್ಟಕ್ಕಿಂತ ಸ್ವಲ್ಪ ಕಡಿಮೆ ಹಾಕಿದ್ದೆ, ಅದು ಕರೆಕ್ಟಾಗಿದೆ ಸಾಲ್ಟೆಲ್ಲ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಒಂದು 1 ಮಿನಿಟ್ ಹಾಗೆ ಬಿಡೋಣ. ನೋಡಿ ಲಾಸ್ಟಲ್ಲಿ ಮತ್ತೆ ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ. ಇದಕ್ಕೆ ಲಾಸ್ಟಲ್ಲಿ ಧನಿಯಾ ಸೊಪ್ಪು ಹಾಕಬೇಕು. ಹಾಕಿ ಒಂದು ಮಿಕ್ಸ್ ಕೊಟ್ಟು ಸರ್ವ್ ಮಾಡ್ಬೋದು. ನೋಡಿ ಎಷ್ಟು ಬೇಗ ಆಗುತ್ತೆ ಅಂತ.